ನೀವು ನಾಳೆ ವೇಷ ಮಾಡಬೇಕಾದ್ರೆ ಹೊಳ್ಳಿಗೆ ಹೋಗಿ ಯಜಮಾನ ಸುಮಾತ ಕಿಶನ್ ಹೆಡ್ರಲ್ಲ ಅವರ ಲೆಟರ್ ತರಬೇಕು. ಹಳೇದಲ್ಲ ದೊಡ್ಡದು ಶ್ರೇಷ್ಠ, ಹೊಸತಲ್ಲ ಸಣ್ಣದು ಕನಿಷ್ಠ. ನೀವು ಹಿರಿಯ ಕಲಾವಿದರು, ಎರಡನೇ ವೇಷಧಾರಿ, ನನಗೆ ಬೇಡ ಅದು. ನಿಮ್ಮಲ್ಲಿ ಹಿರಿತನ ಉಂಟು ಅದು ನನಗೆ ಬೇಕು. ಹಿರಿಯ ಕಲಾವಿದರು ಹಿರಿತನ ಇಲ್ಲೋ ಹಿರಿಯ ಕಲಾವಿದನೇ ಅಲ್ಲ. ಒಂದೊಮ್ಮೆ ನಾನು ಹೇಳಿದ್ದೆ ತಪ್ಪಾಯ್ತು ಅಂತಾದ್ರೆ ಸಣ್ಣ ಮಕ್ಕಳ ಹತ್ರ ಕ್ಷಮೆ ಕೇಳ್ತೇನೆ, ಕೇಳಿದ್ದೇನೆ. ಆನೆಲೆಯಲ್ಲಿ ನನಗೆ ಯಕ್ಷಗಾನಕ್ಕೆ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಇಲ್ಲ. ಹೇಗಿರ್ಬೇಕು ಅಂತ ಹೇಳಿದ್ರೆ, ಆದಾಗ ನೋವಾಗ್ತದೆ ಎಲ್ಲ ಹೌದು, ಅದರ ಸಮುದ್ರ ತೆರೆ ಬಂದು ಒಳಿಸಿ ಹೋಗುವಾಗಿರ್ಬೇಕು ಅಂತ. ಬಲ ಮೇಲೆ ಮಾತಾಡೋದಲ್ಲ, ನೆನಪಿಟ್ಕೊಳ್ಳೋದಲ್ಲ. ಬೇಕೋಳು ಮಾಡೋರಿಗೂ ಒಂದೇ ಶಿಕ್ಷೆ, ಶಿಸ್ತಿನವರಿಗೂ ಒಂದೇ ಶಿಕ್ಷೆ ಅಂತಾದ್ರೆ ಆ ಶಿಸ್ತಿಗೆ ಬೆಲೆ ಇಲ್ವ? ನೀವು ದೊಡ್ಡವರು, ದೊಡ್ಡತನ ಉಂಟಾ? ನಾನೇ ಬರ್ತೇನೆ. ದೊಡ್ಡತನ ಇಲ್ವೋ? ಹೊರಗೋಗಿ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ತಮ್ಮ ಯಕ್ಷ ಪಯಣದ ಈ ಸುದೀರ್ಘ 45-46 ವರ್ಷಗಳ ಪಯಣದಲ್ಲಿ ಯಕ್ಷಗಾನದಲ್ಲಿ ತಮಗಾದಂತಹ ಅಭೂತಪೂರ್ವ ನೋವಿನ ಕ್ಷಣವೋ ಅಥವಾ ನಲಿವಿನ ಸಂದರ್ಭ ಯಾವ್ದಾದ್ರು ಒಂದಿದ್ರೆ ನೆನಪಿಸಬಹುದ? ನಾನು ಆದಷ್ಟು ನೋವಿನ ಕ್ಷಣವನ್ನ ಮರೆತು ಬಿಡ್ತೇನೆ. ಯಾಕಂದ್ರೆ ಅದು ನೆನಪಿಟ್ಕೊಂಡಷ್ಟು ಸಂಕಟ ಆಗ್ತದೆ. ಈ ಇಬ್ರು ಗೆಳೆಯರಿದ್ರಂತೆ, ಸಮುದ್ರ ತೀರಕ್ಕೆ ಹೋದ್ರಂತಾಯ್ತು. ಹೋದಾಗ ಒಬ್ಬ ಗೆಳೆಯ ಕಲ್ಲಿನ ಮೇಲೆ ಅವರಿಗಿರುವಲ್ಲ ಅಂತ ಮನಸ್ತಾಪದ ಯಾವುದೋ ಒಂದು ಗಳಿಗೆಯನ್ನ ಬರೆದ. ಮತ್ತೊಬ್ಬ ಅಲ್ಲಿ ಸಮುದ್ರ ತೀರ ರೇತಿ ಇರುತ್ತಲ್ಲ ಅದ್ರ ಮೇಲೆ ಬರ. ಮತ್ತೊಂದು ಸ್ವಲ್ಪ ಹೊತ್ತಿಗೆ ತೆರೆ ಬಂತು, ಕೊಚ್ಕೊಂಡೋಯ್ತು, ಅಳಿಸೋಯ್ತು. ಈ ಕಲ್ಲು ಮೇಲೆ ಬರೋದು ಹಾಗೆ ಉಳಿತು. ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಆದಾಗ ನೋವಾಗ್ತದೆ ಎಲ್ಲ ಹೌದು, ಅದರ ಸಮುದ್ರ ತೆರೆ ಬಂದು ಒಳಿಸಿ ಹೋಗುವಾಗಿರ್ಬೇಕು ಅಂತ. ಕಲ್ಲು ಮೇಲೆ ಮಾತಾಡೋದಲ್ಲ, ನೆನಪಿಟ್ಕೊಳ್ಳೋದಲ್ಲ. ಅದಕ್ಕೆ ಹೇಳುದು, ಸುಖದ ಕ್ಷಣಗಳನ್ನ ನೆನಪು ಮಾಡಬೇಕು, ಹಂಚಬೇಕು. ದುಃಖವನ್ನ ಅನುಭವಿಸಬೇಕು, ಸಂತೋಷವನ್ನ ಹಂಚಬೇಕು ಅಂತ ಹೇಳೋದಕ್ಕೆ. ಯಾಕೆ ಹೇಳಿದ್ರೆ, ಅದನ್ನ ನೆನಪಿಟ್ಟುಕೊಂಡು ಅದನ್ನೇ ನಾವು ಎಣಿಸ್ತಾ ಇದ್ರೆ ನಮಗದನ್ನು ಕೊರಗಾಗ್ತದೆ, ವ್ಯಥೆ ಆಗ್ಬಿಡ್ತದೆ. ಪ್ರಯೋಜನ ಇಲ್ಲ, ಮತ್ತೆ ಪರಿಹಾರ ಆಗುದಿಲ್ಲ. ಆಗೋಗಿದೆ, ಪರಿಹಾರ ಆಗುದಿಲ್ಲ, ವ್ಯಥೆ ತಪ್ಪೋದಿಲ್ಲ. ಅದೇಂತ ನೆನಪಿಟ್ಕೊಳ್ಬೇಕು ಅಂತ ಅದೊಂದು. ಒಂದು ಸುಮಾರು ಘಟನೆಗಳಲ್ಲಿ ಒಂದು ಹೇಳ್ತಾರೆ. ನಾನು ಅವಾಗ ಎಷ್ಟನೇ ಇಸ್ವಿ ನೆನಪಿಲ್ಲ, ಕೊಂಡದ ಕೂಳಿಯಿಂದ 3 ಮೈಲ್ ನಡ್ಕೊಂಡು ಬರ್ಬೇಕು ಮಣ್ಣಿಗೆ ಅಂತ. ಅಲ್ಲಿಗೆ ಬಸ್ ಬರ್ತಿತ್ತು. ಅದು ದಿವ್ಸಕ್ಕೆ 2 ಬಸ್, ಬೆಳಗ್ಗೆ ಒಂದು, ಮಧ್ಯಾಹ್ನ 3 ಗಂಟೆ. ನಾನು ಊಟ ಮಾಡ್ಕೊಂಡು ಪಟ 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 ಹೋದೆ. ಮಧ್ಯದಲ್ಲಿ ಒಂದು ಕೋಡಿ ಅದ್ರ ಇಳಿದು ಆಚೆ ಮೇಲೆ ಹೋಗ್ಬೇಕು. ಅಲ್ಲಿ ಬಸ್ ಬಂದು ತಿರ್ಗೋಗ್ತು. ಇಲ್ಲಿ ಇಳಿತಾ ಇದ್ದೇನೆ, ಆಚೆ ಬಸ್ ಬಂದು ನೆರ. ಅವಾಗ ಫೋನ್ ಇಲ್ಲ, ಬೈಕ್ ಇಲ್ಲ, ರಿಕ್ಷಾ ಇಲ್ಲ, ಏನೂ ಇಲ್ಲ. ಅವಾಗ ಯಾರತ್ರೂ ಇಲ್ಲ. ಮತ್ತೆ ವಾಪಸ್ ನಡ್ಕೊಂಡು ಹೋದೆ ಮನೆಗೆ. ಮರುದಿವ್ಸ ಬೆಳಿಗ್ಗೆ ಬೇಗ ಎದ್ದೋದು. ಬಂಟುವಾಳಲ್ಲ ಆಟ, ನಾಗಶ್ರೀ ಪ್ರಸಂಗ ಬಂದು ನಾಗಶ್ರೀ ಆಟ ಎಲ್ಲ ಆಯ್ತು, ಬೆಳಗಾಯ್ತು. ಮ್ಯಾನೇಜರ್ ಹೇಳಿದ್ರು, ನೀವು ನಾಳೆ ವೇಷ ಮಾಡಬೇಕಾದ್ರೆ ಹೊಳ್ಳಿಗೆ ಹೋಗಿ ಯಜಮಾನ ಸುಮಾತ ಕಿಶನ್ ಹೆಡ್ರಲ್ಲ ಅವರ ಲೆಟರ್ ತರಬೇಕು. ಮುಂಚೆ ಹೇಳಿಲ್ಲ. ಯಾಕೆ ಕೇಳಿದ್ರೆ ಶಿಥಿಲ ಮಾಡದಿದ್ರೆ ಸಮಸ್ಯೆ ಆಗ್ತದೆ. ಶಿಥಿಲ ಆದ್ರಿಂದ ಒಂದು ಕೂಡ ಹೇಳಿದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಮರುದಿವ್ಸ ಎಲ್ಲೋ ಕ್ಯಾಂಪು. ನಾನು ಪಳ್ಳಿಗೆ ಬಂದು ಸೋಮನಾಥ ಅವರಿಂದ ಲೆಟರ್ ತಕೊಂಡು ಮತ್ತೆ ಆ ಕ್ಯಾಂಪಿಗೆ ಹೋಗ್ಬೇಕು. ಹಾಗೆ ಮಾಡಿದೆ. ಅದೊಂದು ಭಯಂಕರ ಬೇಸರದ ಸಂಗತಿ. ಯಾಕಂದ್ರೆ ಆ ಕಾಲ ಯಾವುದು, ಬೇಕೋಳು ಮಾಡೋರಿಗೂ ಒಂದೇ ಶಿಕ್ಷೆ, ಶಿಸ್ತಿನವರಿಗೂ ಒಂದೇ ಶಿಕ್ಷೆ ಅಂತಾದ್ರೆ ಆ ಶಿಸ್ತಿಗೆ ಬೆಲೆ ಇಲ್ವ? ನಾಳೆ ಬಂದು ಹೋದ ಸುಳ್ಳ.
3 ಮೈಲ್ ಬಂದು 3 ಮೈಲ್ ವಾಪಸ್ ಹೋಗ್ಸುಳ್ಳ ಇಲ್ಲ. ಫೋನ್ ಮಾಡಿ ಹೇಳಲಿಕ್ಕೆ ಫೋನೇ ಇಲ್ಲ. ಮತ್ತೆ ಕ್ಯಾಂಪಿಗೆ ಬಂದಾಗ ಈ ರೀತಿಯಾಗಿತ್ತು. ಇದೊಂದು ಮತ್ತೆ ನಾವು ಬೈದ್ದು ನನಗೆ ಬೇಜಾರು, ಒಟ್ಟೊತ್ತಿಗೆ ಬೇಜಾರಾದ ನನಗೆ ವರ ಆಯ್ತು. ಅದು ವರ. ಈ ಶಾಪ ವರ ಆಗೋದು ಬೇರೆ, ವರ ಶಾಪ ಆಗೋದು ಬೇರೆ. ನಿನಗೆ ಸಾಯುವಾಗ ಬಾಯಿಗೆ ನೀರು ಹಾಕುವುದಕ್ಕೆ ಒಬ್ಬರ ಮಕ್ಕಳು ಹತ್ರ ಇಲ್ಲದೆ ಇರಲಿ ಅಂತ ಸ್ಥಿತಿಯಲ್ಲಿ ಮರಣ ಬರಲಿ ಅಂತ ದಶರಥನಿಗೆ ಶಾಪ. ಅವನಿಗೆ ವರ ಕುಡಿದು ಕುಪ್ಪಳಿಸ್ಬಿಟ್ಟ. ಮಕ್ಕಳೇ ಆಗ್ಲಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದ. ಬಾಯಿ ನೀರು ಬಿಡುವುದಕ್ಕೆ ಹತ್ತಿರದಲ್ಲಿ ಒಬ್ಬರ ಮಕ್ಕಳು ಇಲ್ಲದೆ ಇರಲಿ ಅಂದ್ರೆ ಮಕ್ಕಳು ಆಗ್ತಾರೆ ಅಂತ ಆಯ್ತಲ್ಲ, ಅದು ವರ ಅಲ್ಲ ಶಾಪ ಅಂತ. ಭೀಷ್ಮನಿಗೆ ನೀನು ಇಚ್ಛಾಮಣಿ ಆಗಿರೋ ಮಗನೇ ಅಂತ ಹೇಳಿ ವರ ಕೊಟ್ಟ. ಬೇಕು ಅವನಿಗೆ ಅಲ್ಲೆಲ್ಲ ಹೊರಕೊಡುದು, ಅವರು ಸಾಯುವುದನ್ನು ನೋಡುದು, ಅದು ವರ ಅಲ್ಲ ಶಾಪ ಆಯ್ತು. ಹಾಗಾದ್ರೆ ಕಾಳಿಯನ್ನ ಅವರು ಬೈದದ್ದು ನನಗೆ ಅದು ವರ. ಅದು ನೋವು ಅಂತ ಹೇಳುದು. ಸಮಾಜದಲ್ಲಿ ಏನಾಗಿದೆ ಕೇಳಿದ್ರೆ, ಹಳೇತಲ್ಲ ದೊಡ್ಡದು ಶ್ರೇಷ್ಠ, ಹೊಸತಲ್ಲ ಸಣ್ಣದು ಕನಿಷ್ಠ. ಇದು ತಲೆತಲಾಂತರದಿಂದ ಕಲೆಯಲ್ಲಿಯೂ ಹೌದು, ಸಮಾಜದಲ್ಲಿಯೂ ಹೌದು, ನಡೆದುಕೊಂಡು ಬಂದಂತ ಒಂದು ಪದ್ಧತಿ. ನಿಮಗೆ ಪ್ರೇಕ್ಷಕರು, ಅನ್ನದಾತರು, ನಿಮ್ಮಿಂದ ನಾವು, ನೀವಿಲ್ಲದೆ ನಾವಿಲ್ಲ, ಇದು ಎಲ್ಲ ಅವರ ಅನುಗ್ರಹ, ಇವರ ಆಶೀರ್ವಾದ. ಹೀಗೆ ಹೇಳಿದ್ರೆ ಬಹಳ ಜನಕ್ಕೆ ಖುಷಿ ಆಗ್ತದೆ, ಅವನಿಗೆ ಒಳ್ಳೆ ಹೆಸರು ಬರ್ತದೆ, ಬಹಳ ಮೇಲ್ಮಟ್ಟವಾಗುತ್ತೆ. ಅಪ್ಪಿ ತಪ್ಪಿ ದುರದೃಷ್ಟವಶಾತ್ ನನ್ನಂತವ ಬಾಯಿ ಬಂದಾಗ ಹೇಳಿದ್ರೆ ಸಮಾಜದಲ್ಲಿ ನಾವು ತಿರಸ್ಕಾರಕ್ಕೊಳಗಾಗ್ತೇವೆ, ಬಯಸ್ಕೊಳ್ಬೇಕಾಗ್ತದೆ. ಈ ಹೆದರಿಕೆಯಲ್ಲಿಯೇ ಎಷ್ಟೋ ಜನ ಆತ್ಮಸಾಕ್ಷಿ ವಿರುದ್ಧವಾಗಿ ಮಾತಾಡ್ತಾರೆ. ಹೌದು, ಪ್ರೇಕ್ಷಕರೂ ಬೇಕು, ಅನ್ನದಾತರೂ ಬೇಕು, ಹಿರಿಯರೂ ಬೇಕು, ವಿಮರ್ಶಕರೂ ಬೇಕು, ಎಲ್ಲರೂ ಬೇಕು. ಹೌದು, ನಾನು ಅದನ್ನು ಯಾವ ಕಾಲಕ್ಕೂ ಅಲ್ಲ ಅಂತ ಹೇಳುದಿಲ್ಲ. ಆದ್ರೆ ಅದು ಇರಬೇಕಾದ ಇರಬೇಕು. ಅದು ಹೇಗಿರ್ಬೇಕು ಹಾಗೆ ಇರ್ಬೇಕು, ಅವಾಗ ನಾವು ಬೇಕು. ಆಗಿಲ್ಲ ಅಂತಂದ್ರೆ ನಾವು ಬೇಡ, ನೀವು ಎಷ್ಟು ದೊಡ್ಡವರು ಆಗೋದಿಲ್ಲ. ಈ ತತ್ವ ನಂದು. ನೀವು ಹಿರಿಯ ಕಲಾವಿದರು, ಎರಡನೇ ವೇಷಧಾರಿ, ನನಗೆ ಬೇಡ. ಅದು ನಿಮ್ಮಲ್ಲಿ ಹಿರಿತನ ಉಂಟು, ಅದು ನನಗೆ ಬೇಕು. ಹಿರಿಯ ಕಲಾವಿದರು ಹಿರಿತನ ಇಲ್ಲೋ ಹಿರಿಯ ಕಲಾವಿದನೇ ಅಲ್ಲ. ಆಗ ಸಣ್ಣ ಮಕ್ಕಳು ಹೇಳಿದ್ರು ನಾನು ಕೇಳ್ತೇನೆ. ಒಂದೊಮ್ಮೆ ನಾನು ಹೇಳಿದ್ದೆ ತಪ್ಪಾಯ್ತು ಅಂತ ಆದ್ರೆ ಸಣ್ಣ ಮಕ್ಕಳ ಹತ್ರ ಕ್ಷಮೆ ಕೇಳ್ತೇನೆ, ಕೇಳಿದ್ದೇನೆ. ನೀವು ದೊಡ್ಡವರು, ನೀವು ತಪ್ಪು ಹೇಳಿದ್ರೆ ನಾನು ಒಪ್ಪಬೇಕು ಹೇಳಿದ್ರೆ ಖಂಡಿತ ಒಪ್ಪುದಿಲ್ಲ. ನೀವು ದೊಡ್ಡವರಾದ್ರೆ ಇರಿ ಮನೆಯಲ್ಲಿ, ಈಗ ಅವ್ರ ಎದುರಿಗೆ ಖಂಡಿಸುದೇ. ನಾನು ನ್ಯಾಯ ಮತ್ತೆ ಹೇಗೆ ಅವನು ಕೊಂದಿಗೆ ಸುದ್ದಿ ಮಾಡಿದ್ರು ಮರೆ. ಅವ್ರು ಎಲ್ಲರೂ ಹಾಗೆ ಬಿಡುತ್ತಾ ಹೋದ್ರ ಮರ ಕಡೆಗೆ ಎಂತ ಆಗ್ಬೋದು? ನೀವು ದೊಡ್ಡವರು, ದೊಡ್ಡತನ ಉಂಟಾ? ನಾನೇ ಬರ್ತೇನೆ. ದೊಡ್ಡತನ ಇಲ್ವ ಹೊರಗೋಗಿ, ಮುಲಾಜೇ ಇಲ್ಲ ನಮ್ಗೆ. ಹೇಳ್ಬಿಡ್ತೇನೆ, ದೊಡ್ಡತನ ಬೇಕು. ದೊಡ್ಡ ಎಷ್ಟು ದೊಡ್ಡ ಕಲಾವಿದ ಸೆಕೆಂಡ್ರಿ ಅಂತ ಮಾತಿಗೂ ಅದನ್ನೇ ಹೇಳುದು. ಎಷ್ಟು ದೊಡ್ಡ ಕಲಾವಿದ ದೊಡ್ಡ ವಿಷಯವೇ ಅಲ್ಲ, ಎಷ್ಟು ದೊಡ್ಡತನ ಉಂಟು ಅದು ಮುಖ್ಯ ವಿಷಯ. ಅದು ಸಮಾಜದಿಂದ ಗುರುತಿಸಲ್ಪಡಬೇಕು. ನೀವು ರಂಗಸ್ಥಳದಲ್ಲಿ ಮಹಾರಾಜ ಮರು ದಿವಸ ತಿರುಕಂದ್ರೆ ಅದೇ ಹಾಗೆ ಸಿಂಹಾಸನ ಏರ್ ಕೂತಿದ್ರು ಆ ಹಿರಿತನ ಬೇಡವಾ? ಕೊಡದಪಳ್ಳಿ ಅವರೇ, ತಮ್ಮ ಈ ಯಕ್ಷ ಪ್ರದರ್ಶನಗಳು ನಮ್ಮ ಚಿತ್ರಕಥೆಯಲ್ಲಿ ನೆನಪಿರ್ಬೋದು, ಎಲ್ಲಿ ಪ್ರದರ್ಶನಗಳು ಮಾಡಿರೋದನ್ನು ಸ್ಮರಿಸಬಹುದಾ? ನಮ್ಮ ಯಕ್ಷಗಾನ ವಲಯ ಅಂತ ಉಂಟಲ್ಲ, ಘಟ್ಟದ ಮೇಲೆ ಘಟ್ಟದ ಕೆಳಗೆ, ಶಿವಮೊಗ್ಗ, ಚಿಕ್ಕಮಗಳೂರು, ಈ ವಲಯ ಹೇಗೂ ಆಯ್ತಲ್ಲ. ಖಂಡಿತ. ಆಮೇಲೆ ಬೆಂಗಳೂರು, ಆಮೇಲೆ ಮೈಸೂರು, ಆಮೇಲೆ ಕೇರಳ, ಹೊರ ರಾಜ್ಯಗಳಲ್ಲಿ, ಹೌದು, ಆಮೇಲೆ ತಮಿಳುನಾಡು, ಹೈದರಾಬಾದ್, ಗೋವಾ, ಮುಂಬೈ, ಆಮೇಲೆ ಉಜ್ಜಯಿನಿ, ದಿಲ್ಲಿ, ಇದಿಷ್ಟ ಆಯ್ತಾ.
ವಿದೇಶಗಳಿಗೆ ಹೋದ್ರು. ಸಿಂಗಾಪುರ ಹಾ 2 ಸಾರಿ, ಹಾ ದುಬೈ, ಅಬುದಾಬಿ, ಶಾರ್ಜಾ, ಹಾ ಹಾ ಅಮೆರಿಕ, ಹಾ ಇಷ್ಟು ಕಡೆಗೆ ಪುಸ್ತಕದಲ್ಲಿ ಯಕ್ಷಗಾನದ ಕನ್ನಡ ಹಾ. ಕೊಂಡದ ಅವರೇ, ಕೊನೆಯದಾಗಿ ತಮ್ಮ ಕೌಟುಂಬಿಕ ವಿಚಾರವಾಗಿ ನಮ್ಮಲ್ಲಿ ಹಂಚಿಕೊಳ್ಬಹುದು. ಸಂಸಾರದ ಕುರಿತಾಗಿ. ಖಂಡಿತ. ಈಗ ನನ್ನ ಎಲ್ಲರೂ ಉತ್ತರಾಧಿಕಾರಿಯನ್ನು ಯಾರು ಕೊಟ್ರಿ, ಉತ್ತರಾಧಿಕಾರಿಯನ್ನು ಏನು ಕೊಟ್ರು, ಎಲ್ಲರೂ ಸಾಫ್ಟ್ವೇರ್ ಕಳಿಸ್ತಾ ಇದ್ದಾರೆ ಕಲಾವಿದ್ರು. ಅದು ಏನು ತಪ್ಪು ಅಂತ ನನಗನ್ಸುವುದಿಲ್ಲ. ಯಾಕಂದ್ರೆ ಕಲಾವಿದನನ್ನ ತಯಾರು ಮಾಡುವುದಲ್ಲ, ಕಲಾವಿದ ತಯಾರಾಗುವುದು. ಹಾ ಈಗ ಒಬ್ಬ ಶಿಲ್ಪಿಗೆ ಯಾವ್ಯಾವ್ದೋ ಕಲ್ಲು ಕೊಟ್ರೆ ಶಿಲ್ಪ ಮಾಡ್ಲಿಕ್ಕೆ ಆಗುದಿಲ್ಲ. ಶಿಲ್ಪ ಆಗಬಹುದಾದಂತ ಗುಣ ಇದ್ದ ಶಿಲೆಯನ್ನು ಕೊಟ್ರೆ ಆ ಶಿಲ್ಪ ಮಾಡ್ತಾರೆ. ಹಾ ಹಾ ಯಾವ್ಯಾವ್ದೋ ಮಣ್ಣನ್ನು ಕೊಟ್ರೆ ಗಣಪತಿ ಮಾಡ್ಲಿಕ್ಕೆ ಆಗುದು, ಶಾರದಾ ಮೂರ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ. ಆ ಮೂರ್ತಿ ಮಾಡುವ ಮೊನ್ನೆ ಆಗ್ಬೇಕು. ಅವನು ಕಲಾವಿದನೇ. ಆದ್ರೆ ಕೆಲವೊಂದಿಷ್ಟು ಮೂಲ ದ್ರವ್ಯಗಳು ಏನುಂಟು ಅದದೇ ಬೇಕಾಗ್ತದೆ, ಅವಾಗ ಮಾತ್ರ ಮೂರ್ತಿ ಆಗ್ತದೆ. ಇದು ಎರಡರ ಹೊರತಾಗಿರುವುದು ಕಲೆ. ಅದು ಕಲಿಯೇ, ಶಿಲ್ಪ ಮಾಡುವುದು ಕಲಿಯೇ, ಮಣ್ಣಿನ ಮೂರ್ತಿ ಮಾಡುವುದು ಕಲಿಯೇ. ಆದ್ರೆ ಅಲ್ಲಿ ಕಲಾವಿದನ ಕೈಚಳಕ ಅತ್ಯಂತ ಇರ್ತದೆ. ಇಲ್ಲಿ ಕಲಾವಿದನ ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೂಲಭೂತವಾದಂತಹ ಕೆಲವೊಂದಿಷ್ಟು ವಿಷಯಗಳು ಹುಟ್ಟಿನಿಂದ ಬರಬೇಕಾಗ್ತದೆ. ಆಗ ಹೇಳ್ತಾನೆ ನಿಮ್ಗೆ ಶರೀರ, ಶಾರೀರ, ದೈವದತ್ತವಾಗಿ ಹೌದೌದು, ಪ್ರತ್ಯುತ್ಪನ್ನ ಮತಿತ್ವ, ಶ್ರುತಿಜ್ಞಾನ, ಲಯಜ್ಞಾನ ಎಲ್ಲ ಯಾವ ಗುರು ಹತ್ರ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದ ಅವನಿಗೆ ಅರ್ಹತೆ ಇರಬೇಕು, ಅವನಿಗೆ ಮಾರ್ಗದರ್ಶಕನಾಗಿ ಗುರು ಇರಬೇಕು. ಆಗ್ಲೇ ಗುರುವಿನ ಹೆಸರೇ ಮಾರ್ಗದರ್ಶಕ. ಮಾರ್ಗವನ್ನ ತೋರಿಸುವುದು, ಹೋಗುವುದಿವನೇ ತೋರಿಸು ದರ್ಶಕ. ನೋಡಿ, ಹಿಂಗ್ ಹೋಗು, ಅಲ್ಲಿ ಇಂಥದ್ದುಂಟು, ಅಲ್ಲಿ ಹೋಗ್ಬೇಕಾದ್ರೆ. ಹಾಗೆ ಒಬ್ಬ ಈ ಎಲ್ಲ ಅರ್ಹತೆ ಇದ್ದ ಒಬ್ಬ ವಿದ್ಯಾರ್ಥಿ ಕಲಾವಿದ ಸಿಕ್ಕಿದ್ರೆ ಅವನಿಗೆ ನಾವೇನಾದ್ರು ಹೇಳ್ಕೊಟ್ಟು ಅವನನ್ನು ಸಿದ್ಧಪಡಿಸಬಹುದು. ಕಲಾವಿದನ್ನು ನೀವು ಯಾಕೆ ತಯಾರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವ್ರವರೇ ನಾವು ಮಾರ್ಗದರ್ಶಕರಷ್ಟಾಗ್ಬೋದು. ಹಾಗೆ ಎಷ್ಟೋ ಮನೆ ಕಲಾವಿದರಿಗೆ ಅವ್ರ ಮಕ್ಕಳು ಅವರಷ್ಟು ಆಗುದಿಲ್ಲ. ನಾವು ಯಕ್ಷಗಾನ ಕೊಟ್ಟಿದ್ದೇವೆ, ಅವ್ರನ್ನ ಹತ್ತಿ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಆಗುದಿಲ್ಲ. ಹಾಗೆ ಈಗ ಅಶ್ವಿನಿ, ಅಕ್ಷತ, ಮೊದಲನೇದಾಗಿ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಬಹಳ ವ್ಯತ್ಯಾಸ ಯಾವ್ದ್ರಲ್ಲಿ ಕೇಳಿದ್ರೆ, ಇದು ನಾವು ಹಳಬರದ ಕೇಳಿ ನಾವು ಹೇಳಿ ಇದು ರಾಕ್ಷಸ ದಂಧೆ ಅಂತ. 2 ಕಾರಣಕ್ಕೆ ರಾಕ್ಷಸ ದಂಧೆ ಅಂತ ಹೇಳುದು. ಒಂದು, ರಾತ್ರಿ ಹೊತ್ನಲ್ಲಾಗುವುದು, ರಾತ್ರಿ ಹೊತ್ನಲ್ಲಿ ಸಂಚಾರ ಮಾಡುವುದು ರಾಕ್ಷಸರೇ. ಮತ್ತೊಂದು, ಅತ್ಯಂತ ಶಕ್ತಿ ಬೇಕು. ಈ ಸಾಧಾರಣ ಮನುಷ್ಯರಿಗೆ ಶಕ್ತಿ ಆಗುವುದು, ರಾಕ್ಷಸ ಶಕ್ತಿ ಬೇಕು. ಆದ್ರಿಂದ ರಾಕ್ಷಸ ದಂಧೆ ಅಂತ ಇದಕ್ಕೆ ಒಳಗಿಂದ ಒಳಗಿಂದ ಹೆಸರು ಉಂಟು. ಅದಕ್ಕೆ ಹೆಣ್ಣು ಮಕ್ಕಳು ಒಬ್ಬರು ಬಹಳ ಕಷ್ಟ. ಗೊತ್ತು ಇಲ್ಲ, ಎಲ್ಲೆಲ್ಲಿಯೋ ಕ್ಯಾಂಪು, ಎಲ್ಲೆಲ್ಲಿಯೋ ಯಾವ್ಯಾವ್ದೋ ರೀತಿ ಜನ. ಹೆಂಗಸರು ಇದಕ್ಕೆ ಆಗಲಿಕ್ಕೆ ಇಲ್ಲ, ಯಾವ ಕಾರಣಕ್ಕೂ ಆಗಲಿಕ್ಕಿಲ್ಲ. ಅನೇಕ ಶಾರೀರಿಕವಾಗುವುದು, ಬಾಹ್ಯವಾಗಿ ಹೋಗುವುದು, ಅನೇಕ ತೊಡಕುಗಳು. ಹಾಗಂತ ನಾನು ಅವ್ರಿಗೆ ಕಲಿಸಿದ್ದೇನೆ, ಇಬ್ಬರಿಗೂ ಕಲಿಸಿದ್ದೇನೆ. ಇಬ್ರು ಬಾಲಗೋಪಾಲ ಸಣ್ಣ ಪುಟ್ಟ ವಿಷಯ ಮಾಡ್ತಾ ಇದ್ರು, ಅಷ್ಟು ಸಾಕು, ಅವ್ರಿಗೆ ಬೇಡ ಅಂತ ನಂದು. ಈ ಅವ್ರಿಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೆ ಹೇಳುವುದು ಬೇಡ. ಯಾಕಂದ್ರೆ ನಾನು ನೋಡಿದ್ದೇನೆ, ಒಂದು ಬೆಂಗಳೂರಲ್ಲಿ ಒಂದು ಹುಡುಗಿ ಹತ್ರ ಒಂದು ವೇಷ, ಒಂದು ಪ್ರವೇಶ ಆಗಿ ಒಳಗೆ ಬಂದವಳು ಇಡೀ ಚೌಕಿಯಲ್ಲಿ ಬಿದ್ದು ಹೊಳ್ಳಾಡ್ತಾಳೆ. ಒಯ್ಯೋ ಹೊಟ್ಟು ನೋವು ಅಂತ ಚೌಕಿಯಲ್ಲಿ ಬಿದ್ದು ಹೊಳ್ಳಾಡ್ತಾಳೆ. ಇಡೀ ಚೌಕಿಯಲ್ಲಿ ಒಂದು ಪ್ರವೇಶ ಆಗಿ ಒಂದು ಬಂದಿದ್ದಾರೆ. ಕಡೆ ಅಪ್ಪ ಅಮ್ಮ ಎಲ್ಲ ಬಂದ್ರು ಅಂತ ತುಂಬಾ ಸಮಾಧಾನ ಮಾಡಿದ್ರು. ಅವಳ ಅಮ್ಮನಿಗೆ ಅಪ್ಪನಿಗೆ ಬಾಯಿ ಬಂದಾಗ ಬೈದ್ರು, ನಿನಗೆ ಮಕ್ಕಳಿಗೆ ಹೆಸರು ಬೇಕು, ಮಕ್ಕಳು ಭವಿಷ್ಯ ಬೇಕು. ಅದು ಒದ್ದಾಡ್ತಾ ಇದ್ದಾಳೆ. ಅವಳು ಯಾಕೆ ಒದ್ದಾಡ್ತಾ ಇದ್ದಾಳೆ? ನಿನಗ ಕಲ್ಪನೆ ಬೇಕಲ್ಲ. ಆ ನೆಲೆಯಲ್ಲಿ ನನಗೆ ಯಕ್ಷಗಾನಕ್ಕೆ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಇಲ್ಲ. ಹಾಗಂತ ನಿಜವಾಗಿ ಹೇಳಬೇಕು, ಕಲೆಗೆ ಅತ್ಯಂತ ಪೂರಕವಾದ ಶರೀರ, ಶಾರೀರ ಹೆಣ್ಣು ಮಕ್ಕಳದ್ದೇ. ಇದು ವಿಪರ್ಯಾಸ. ಭಾರತಿ, ಸಾತ್ವತಿ, ಕೈಶಿಕಿ ಎನ್ನುವಂತ 3 ವಿಧಾನಗಳು
ಇದು ಸ್ತ್ರೀಯರಿಗೆ ಇದೆ. ಆ ಪುರುಷರಿಗೆ ಏನು ಅಂತೇಳಿ ಮತ್ತೆ ಪುನಃ ಭರತ ಮುನಿ ತಪಸ್ಸನ್ನು ಮಾಡಿ ಆರ್ಭಟಿ 4ನೇದು ಇದು ಗಂಡಸರಿಗೆ ಮೂಲ, ಅದು ಗಂಡಸರಿಗೆ ಅಂತಲೇ ಬಂದ. ಈಗ ನಾವು ಯಕ್ಷಗಾನದಲ್ಲಿ ಎಲ್ಲರೂ ಹೇಳ್ತಾರೆ ಗಂಡು ಕಲೆ ಹೆಣ್ಣು ಮಕ್ಕಳು ಮಾಡದೇ ಇರುವುದರಿಂದ ಗಂಡು ಕಲೆ ಅಲ್ಲ, ಗಂಡಸರಿಗಾಗಿಯೇ ತಂದು ಕಲೆ. ಆದ್ರಿಂದ ಅದು ಗಂಡು ಕಲೆ. ಗಂಡಸರು ಮಾಡ್ತಾ ಇದ್ದಾರೆ ಗಂಡು ಕಲೆ, ಅದಲ್ಲ ಗಂಡಸರಿಗಾಗಿಯೇ ತಂದಿ, ಅದರಿಂದ ಗಂಡು ಕಲೆ. ಆ ನೆಲೆಯಲ್ಲಿ ಬೇಡ ಅಂತೇಳಿ ಹಾಗಂತ ಅತ್ಯಂತ ಆಸಕ್ತಿ ಉಂಟು ಅಂತ ಆದ್ರೆ ಅದನ್ನ ತಡಿಲಿಕ್ಕೆ ಆಗುದಿಲ್ಲ. ಈಗ ಮತ್ತೆಲ್ಲ ವಿಷಯದಲ್ಲಿ ಓಕೆ ನಾ ಹೇಳ್ತೇವೆ ಆಟಕ್ಕೆ ಬೇಡ, ಅದು ಮತ್ತೆ ಹೇಳಿಲ್ಲ. ಆಟ ಕಡೆ ಅಂತ ಮಾಡಿದ್ರು ಏನು ಜನನ ಮರಣ ವಿತ್ತ ವಿದ್ಯೆ ಉದ್ಯೋಗ ಇದು ಮೊದಲೇ ನಿರ್ಧಾರ ಆಗಿರ್ತದೆ. ನಾವು ಎಷ್ಟು ಬೇಡ ಅಂದ್ರೂ ತಡಿಲಿಕ್ಕೆ ಆಗುದಿಲ್ಲ. ಪ್ರಾಯಶಃ ಹಾಗೆ ಇರಬೇಕು ಅಂತ ಹೇಳಿ ಆಯ್ತಪ್ಪ ಮಾಡು, ಅದು ದರ್ಶಿಸುತ್ತೆ ಅಂತ ಅವ್ರು ಮಾಡು. ಮತ್ತೆ ಆಟ ಕುಣಿಯುವುದಷ್ಟೇ ಯಕ್ಷಗಾನ ಅಲ್ಲ, ಮತ್ತೆ ಬೇರೆ ಬೇರೆ ಉಂಟು ಸಾಧನೆ ಮಾಡಬೇಕಾದ್ರೆ ಒಳ್ಳೆ ಮಾಡುದು. ಈ ಶಾಸ್ತ್ರೀಯ ಅಂತ ಆಗ್ಬೇಕಾದ್ದು ಅದು ಸಾಧನೆ, PhD ಅದೊಂದು ಸಾಧನೆ. ಮತ್ತೆ ಈ ಮಕ್ಕಳಿಗೆ ಹೇಳ್ಕೊಡುದು. ಈಗ ಅವಳಿಗೆ ಭರತನಾಟ್ಯ ಗೊತ್ತುಂಟು, ಸೀನಿಯರ್ ಆಗಿದೆ, ಸಂಗೀತ ಸೀನಿಯರ್ ಆಗಿದೆ, ಓಡಿಸಿ ಬರ್ತದೆ ಅವಳಿಗೆ. ಯಕ್ಷಗಾನ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದು ತರಬೇತಿ ಕೇಂದ್ರ, ಇದರ ಪರಿಷ್ಕರಣೆ ಇದನ್ನು ಮಾಡು ಹೇಳ್ತಾರೆ. ನಾನೇ ಅವಳಿಗೆ ಪ್ರೋತ್ಸಾಹ ಕೊಡ್ತೇನೆ. ಹೌದು ಮಾಡಿ ಮಾಡ್ತಾ ಇದ್ದಾಳೆ ಅವಳು. ಅದ ಸಾಮರ್ಥ್ಯ ಉಂಟು ಅವಳಿಗೆ, ಸಾಮರ್ಥ್ಯ ಅಪಾರವಾದ್ದು ಉಂಟು. ನಾನೆಂತದಕ್ಕೆ ಹಿಂಜರಿತೀನಿ ಅಂತಂದ್ರೆ ಹೆಣ್ಣು ಮಕ್ಕಳು 40 ವರ್ಷದ ಮೇಲೆ ಅವ್ರಿಗೆ ಶಕ್ತಿ ಸಾಕಾಗುದಿಲ್ಲ. ಅರ್ಹತೆ ಇಲ್ಲ ಅಂತ ಬೇರೆ ಹೇಳಿದ್ದಲ್ಲ, ಇವ್ರಿಗೆ ತೊಡಕಾಗ್ತದೆ ಬೇರೆ ಬೇರೆ ವಿಷಯದಲ್ಲಿ ಅಂತ ಹೇಳಿ. ಆದ್ರೆ ಅವಳಿಗೆ ಅದೇ ಬೇಕು ಅಂತಾದ್ರೆ ನೋಡುವ, ಇದಕ್ಕೊಂದು ಬೇರೆ ಮಾರ್ಗದರ್ಶನ ಮಾಡ್ಬೇಕು. ಯಕ್ಷಗಾನಕ್ಕೆ ಇಷ್ಟೇ ಅಲ್ಲ, ಈಗ ಬೇರೆ ಸಾಧನೆ ಮಾಡೋದಕ್ಕೆ ಬೇಕಲ್ಲ, ಈಗ ಮುಂದೆ ಬೇಕಲ್ಲ ಅದಕ್ಕೆ ಉತ್ತರಾಧಿಕಾರಿ. ಅದಕ್ಕೆ ಆ ರೀತಿ ಪ್ರೋತ್ಸಾಹ ಕೊಟ್ಬಿಟ್ಟೆ. ಮಾಡ್ತಾಳೆ ಯಕ್ಷಗಾನ ತೊಡಗಿಕೊಂಡಿದ್ದಾರೆ. ನಮ್ ಸಣ್ಣವಳು ಅವಳು ಆಯ್ಕೆ ಮಾಡ್ತಿದ್ಲು, ಅವಳಿಗೆ ಮಾಡೋದು ಮಾಡುದಿಲ್ಲ. ಅವಳಿಗೆ ಜೂನಿಯರ್ ಸೀನಿಯರು, ಸಂಗೀತದಲ್ಲಿ ಸೀನಿಯರು, ಆಮೇಲೆ ಫ್ಯಾಷನ್ ಡಿಸೈನರು. ಈ ಅಶ್ವಿನಿ ಹ್ಯಾಂಗ್ ಮಾಡಿದ್ರು ಹಂಗೆ ಮಾಡ್ತಿದ್ದ, ಹೊಟ್ಟೆ ಜೋರಿದ್ದಳು, ಬಿಟ್ಟೇನೆ ಬಿಟ್ಬಿಟ್ಲ ಅವಳು. ಈಗ ಒಂದು ವೇಷ ಮಾಡಿ ನಾನೇ ಹೇಳಿದ್ರು ಮಾಡುದಿಲ್ಲ. ಅದ್ ಕೇಳುದು ಯಾರು ಯಾವ್ದಕ್ಕೆ ಹೋಗ್ಬೇಕು ಅದಕ್ಕೆ ಎಳ್ಕೊಂಡು ಹೋಗ್ತದೆ ಉದ್ಯೋಗ. ಅದಕ್ಕೆ ಇವು ಮಾಡುವವರು ಬೇರೆಯವರು ಮಾಡ್ತಾರ ಎಂತದ್ದು ನಮ್ ಕೈ ಇಲ್ಲ ಅಂತ ಅರ್ಥ. ಆವಾಗ ನಾವೆಂತ ಮಾಡ್ಬೇಕು, ಅವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡಿ ಬೇರೆ ಸಾಧನೆ ಮಾಡಿಸ್ಬೇಕು ಆ ಕ್ಷೇತ್ರದಲ್ಲಿ. ಆ ಕ್ಷೇತ್ರ ಹೌದು, ಈಗ ಅದನ್ನು ಮಾಡ್ತಾ ಇದ್ದೇನೆ ನಾನು. ಕೊಳ್ಳದ ರಾಮಚಂದ್ರ ಹೆಗಡೆ ಅವರೇ, ಈ ಸುದೀರ್ಘವಾದಂತಹ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಒಡ್ಡೊಲಗದ ಅತಿಥಿಯಾಗಿ ತಮ್ಮ ಮನಸ್ಸಿನ ಮಾತುಗಳನ್ನಾಡಿದ್ರು. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಬಗ್ಗೆ ಹಾಗೂ ಈ ಒಡ್ಡೊಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾತುಗಳು. ಹೆಸರೇ ಹೇಳುವಾಗ ಕಲಾಜೀವಿ, ಈ ಪ್ರಪಂಚದಲ್ಲಿ ಬದುಕುವ ಜೀವಿ, ಕಲಾಜೀವಿ, ಎಲ್ಲವೂ ಜೀವಿಯೇ. ಮತ್ತೆ ಇದನ್ನ ಸಂಕಲ್ಪಿಸಿದವರೇ ಕಲಾಜೀವಿ ಮೊದ್ಲೇಗಾರ. ಹಾಗಾಗಿ ಅವ್ನು ಹೇಳಿದಾಗ ಅಡ್ಡಿಲ್ಲ ಅಂತ ಹೇಳ್ಬಿಟ್ಟೆ. ಈಗ ಅವ್ನು ಸಂದರ್ಶನ ಮಾಡುವ ಉದ್ದೇಶವನ್ನ ತಿಳ್ಕೊಂಡೆ. ಈಗ ಈ ಸಂದರ್ಶನದಿಂದ ಮುಂದಿನ ತಲೆಮಾರಿಗೆ ಎಷ್ಟು ಪ್ರಯೋಜನ ಆಗ್ತದೆ ಆ ಸಂಕಲ್ಪದಲ್ಲಿ ಅವನ ಸಂದರ್ಶನಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಬಂದದ್ರಿಂದ ಅದಕ್ಕೆ ನಾನು ಒಪ್ಪಿದೆ. ಮತ್ತೆ ಬಹಳ ಒಳ್ಳೆ ಸಂಕಲ್ಪ ಇದು, ಮುಂದುವರಿಯಲಿ. ಅನೇಕ ಶ್ರೇಷ್ಠಾತಿ ಶ್ರೇಷ್ಠರಿದ್ದಾರೆ, ಅವರಿಂದ ಅನುಭವವನ್ನು ಪಡೆದು ಹುಡುಗರ ಮಕ್ಕಳಿಗೆ ಅವರ ತೊಡಕು ತೊಂದರೆಗಳನ್ನ ಹೇಳಿ ಅದನ್ನು ಸಂದರ್ಶನ ಮಾಡಿ, ಜೊತೆಯಲ್ಲಿ ಹಳೆಯವರು, ಈಗ ಅನೇಕ ಹಳೆಯವರನ್ನು ಸಂದರ್ಶನ ಮಾಡಬೇಕು ಅಂತ ಉಂಟು. ನಿಜವಾಗಿ ಮಾಡಬೇಕಾದ ಕೆಲಸ. ನಮ್ಮ
ಅಕಾಡೆಮಿ ವತಿಯಿಂದ ಒಂದು ಸಂದರ್ಶನದ ಕಾರ್ಯಕ್ರಮ ಆಗಿತ್ತು. ವಾಸ್ತವ ಸಾಮಕರು ಅಂತ ತಪ್ಪು ಹೋಗಿದೆ. ಅದಕ್ಕೆ ಬೇರೆ ಕಲಾವಿದರು ನಮಗೆಲ್ಲ ಅನಿಸ್ತು, ವಾಸ್ತವ ಸಾಮಕರು ಅಂತವ್ರನ್ನ ಯಾಕೆ ಸಂದರ್ಶನ ಮಾಡಲಿಲ್ಲ ನಮ್ಗೆ ಅನಿಸ್ತಾ ಇತ್ತು. ಕಡೆಗೆ ಅವರಿಗೂ ವಾಸ್ತವ ಸಾಮಕರು ಸಂದರ್ಶನ ಮಾಡಬೇಕು ಅಂತ ಇತ್ತು. ಅಷ್ಟು ದೇವರು ತೀರಿ ಹೋಗಿ ಆಯ್ತು. ಅದೊಂದು ದೊಡ್ಡ ನಷ್ಟ ಆಯ್ತು. ದೊಡ್ಡ ನಷ್ಟ ಅಂದ್ರೆ ತಿಳ್ಕೊಳ್ಬೇಕಾದಂತ ಅವರಿಗೆ ರಂಗಭೂಮಿಯ ಕಲ್ಪನೆ ಬಹಳ ಚೆನ್ನಾಗಿತ್ತು. ಬರೇ ಅರ್ಥಧಾರಿ ಅಲ್ಲ, ಸೂಕ್ಷ್ಮ ಅಭಿನಯಗಳು, ಪಾತ್ರದ ಚಿತ್ರಣ, ಅವ್ರನ್ನ ತಿಳ್ಕೊಳ್ಬೇಕಾದಂತ ಬಹಳಷ್ಟಿತ್ತು. ಅದಷ್ಟು ನಷ್ಟ ಆಯ್ತು. ಅವರನ್ನು ಮೊದಲು ಸಂದರ್ಶನ ಮಾಡಿ ಆಮೇಲೆ ಹುಡುಗರಿಗೆ ಅವಕಾಶ ಉಂಟಲ್ಲ, ಅದರಿಂದ ಮೊದಲು ನೀವು ಹಳಬರನ್ನು ಸಂದರ್ಶನ ಮಾಡಿ, ಅವರ ಅನುಭವವೂ ಸಿಗ್ತದೆ. ಅವರ ಜೀವನದಲ್ಲಿ ಆದಂತ ವ್ಯಥೆ, ಸೋಲು, ಕಷ್ಟ, ನಷ್ಟ ಇದೆಲ್ಲ ಒಂದು ಮುಂದಿನ ಪೀಳಿಗೆ ಪಾಠ ಆಗ್ತದೆ ಅಂತ ಅದನ್ನು ಮಾಡಿ. ಅವರು ದೊಡ್ಡ ಕಲಾವಿದರೆ ಆಗಬೇಕು ಅಂತಿಲ್ಲ, ಸಣ್ಣ ಹಳೇ ಕಲಾವಿದರನ್ನು ಹುಡುಕಿ ಸಂದರ್ಶನ ಮಾಡಿ ಅವ್ರಿಗೊಂದು ಖುಷಿ ಆಗ್ತದೆ. ಯಾರು ಕೇಳುವವರೇ ಇಲ್ಲ ಆಗಿದ್ರು ಒಂದು ಕೊನೆಗೆ ಸಂದರ್ಶನ ಆಯ್ತು ಅಂತ. ಅವರು ಆ ಕಾಲದಲ್ಲಿ ಎಷ್ಟೆಷ್ಟೋ ಮೈಲಿ ನಡ್ಕೊಂಡು ಹೋಗಿ, ಪೆಟ್ಟಿಗೆ ಹೊತ್ಕೊಂಡು ಹೋಗಿ ಕಲೆಯನ್ನು ಉಳಿಸ್ಲಿಲ್ಲ. ಸಮರ್ಪಣಾ ಭಾವ ಉಂಟಲ್ಲ ಅವರಲ್ಲಿ. ಅವ್ರು ದೊಡ್ಡ ಕಲಾವಿದರು ಆಗದೆ ಇರ್ಬೋದು, ಸಮರ್ಪಣೆ ಅಷ್ಟೇ ಉಂಟಲ್ಲ, ದೊಡ್ಡದೇ ಉಂಟಲ್ಲ. ಹಾಗೆ ಅವ್ರನ್ನೆಲ್ಲ ಮಾಡಿ ಒಳ್ಳೇದಾಗಲಿ. ಇದುವರೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ತಮ್ಮ ಯಕ್ಷಗಾನದ ಬದುಕಿನ ಪುಟಗಳನ್ನ ಎಳೆ ಎಳೆಯಾಗಿ ನಮ್ಮ ಮುಂದೆ ಇರ್ತಾ ಯಕ್ಷಗಾನದ ಭವಿತವ್ಯ ಹೀಗಾಗಬೇಕೆನ್ನುವ ಕಲ್ಪನೆ ಮತ್ತು ತಮ್ಮ ಸೂಕ್ತವಾದ ಸಲಹೆ ಸೂಚನೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿದ್ದೀರಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ನೀಡಿದ ಸೂಚನೆಗಳು ಭವಿತವ್ಯದ ಯಕ್ಷಗಾನ ಕಲಾವಿದರಿಗೂ ಹಾಗೂ ಯಕ್ಷ ಪ್ರೇಕ್ಷಕರಿಗೂ ಅಮೂಲ್ಯವಾದ ಮುತ್ತುಗಳಾಗಲಿ ಎನ್ನುವುದಾಗಿ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿ ತಮಗೆ ಶ್ರೀದೇವರು ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಇನ್ನಷ್ಟು ಕಲಾವಿದರಿಗೆ ಮಾರ್ಗದರ್ಶನ ಸಿಗಲಿ ಎನ್ನುವುದಾಗಿ ಆಶಿಸ್ತಾ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಕಲಾಜೀವಿ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಸಮರ್ಪಿಸ್ತಾರೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಯಕ್ಷಗಾನ ಪ್ರಪಂಚದ ಮೇರು ಕಲಾವಿದ ಅಂತ ಕೊಂಡದಪುಳಿಯ ರಾಮಚಂದ್ರ ಹೆಗಡೆಯವರ ಅನುದಾನದ ಮಾತುಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನ. ಯಾರ ಮದುವೆ, ಯಾಕೆ ಮದುವೆ, ಯಾರಿಗೆ ಮದುವೆ, ಯಾರ ಮದುವೆ, ಯಾಕೆ ಮದುವೆ, ಹೇಳು ಹೇಳಯ್ಯ, ಹೇಳು ಹೇಳಯ್ಯ, ನೀನಾರ ವಿಷಯ ಹೇಳುತ್ತಿರುವೆ, ಹೋಗು